ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳದೇನು ಹೇಳಿದಾರಲ್ಲ, ಸಂಸ್ಕೃತಿ ತೋರಿಸ್ತದಂತಲ್ಲ ನಂದು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಸಂಸ್ಕೃತಿ ತೋರಿಸ್ತದೆ ಅಂತ ಹೇಳಿ. ಇದು ನಾನು ನಾಡಿನ ಜನತೆಗೆ, ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಈ 2,000 ರೂಪಾಯಿನ ಇವತ್ತೇನು ಕೊಡ್ತಾರೆ, ಇದಕ್ಕೆ ನಿಮ್ಮ ಕುಟುಂಬದ ದುಡಿಮೆ ಮಾಡ್ತಕ್ಕಂಥವರಿಂದ 5,000 6,000 ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೋಬಿನಿಂದ, ನಿಮ್ಮ ಕುಟುಂಬದ ಯಜಮಾನರ ಜೋಬಿನಿಂದ. ಇದಕ್ಕೆ ಎಚ್ಚೆತ್ಕೊಳ್ಳಲಿಕ್ಕೆ ಈ 2,000 ರೂಪಾಯಿ ಕೊಡ್ತಕ್ಕಂಥದ್ದಕ್ಕೆ ದಾರಿ ತಪ್ಪಬೇಡಿ ಅಂತಕ್ಕಂಥದ್ದು ಹೇಳಿದ್ದೇನೆ. ಅದಕ್ಕೆ ಮರಳಾಗಬೇಡಿ ಅಂತ ಹೇಳಿದ್ದೇನೆ. ಈ 2,000 ರೂಪಾಯಿಯಿಂದ ನಿಮ್ಮ ಕುಟುಂಬಗಳು ಶಾಶ್ವತವಾದ ಬದುಕು ಸಿಗಲ್ಲ. ನನ್ನ ಕಾರ್ಯಕ್ರಮ ಇವತ್ತು ಬೇಕಾಗಿರೋದು 77 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು. ನಿಮ್ಮನ್ನು ಇನ್ನೂ ಕೈ ಬೇಡಿ ಹಣ ಪಡೀತಕ್ಕಂಥದ್ದಕ್ಕೆ ಇಟ್ಟಿದ್ದಾರೆ. ನನ್ನ ಕಾರ್ಯಕ್ರಮ ಈ ನಾಡಿನ ತಾಯಂದರು ಯಾರಾದರೂ ಕಷ್ಟ ಅಂದರೆ ಕೈ ನೀಡಿ, ಕೈ ಎತ್ತಿ ಅವರಿಗೆ ಕೊಡ್ತಕ್ಕಂಥ ಆರ್ಥಿಕ ಶಕ್ತಿ ಬರಬೇಕು ಅಂತೇಳಿ ಭಾಷಣ ಮಾಡಿದ್ದೇನೆ. ಇದು ನನ್ನ ಕಾರ್ಯಕ್ರಮ ಅಂತೇಳಿ. ಯಾವ ಮಹಿಳೆಯರು ನನ್ನ ಹತ್ರ 2006-7 ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿ ಅಂತೇಳಿ ಮನವಿ ಮಾಡಿದ್ರು. ಎಷ್ಟು ಕೋಟಿ ನನಗೆ ಅವತ್ತು ಆಮಿಷ ಒಡ್ಡಿದ್ರು, ಅದೆಲ್ಲವನ್ನು ಕಾಲಿಂದ ಒದ್ದಿದ್ದೇನೆ. ಅವತ್ತು ಸಾರಾಯಿ ನಿಷೇಧ ಮಾಡ್ತಕ್ಕಂಥ ನಿರ್ಧಾರ ಮಾಡಿದಂಥ ನಾನು, ಮಹಿಳೆಯರಿಗೆ ಗೌರವ ಕೊಡಲಿಕ್ಕೆ, ಆ ಕುಟುಂಬದಲ್ಲಿ ಆಗ್ತಾಯಿದ್ದಂಥ ಚಿತ್ರಹಿಂಸೆಗಳಿಗೆ. ಇದು ನಾನು ಮಾಡಿರ್ತಕ್ಕಂಥ ದ್ರೋಹ ಈ ನಾಡಿನ ತಾಯಂದರಿಗೆ. ಏನು ನಾನಂತ ಅಶ್ಲೀಲವಾದ ಪದ ಏನು ಹೇಳಿದ್ದೇನೆ, ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ದಾರಿ ತಪ್ಪದು ಬೇಡ ಅಂತ ಹೇಳಿದ್ದೇನೆ. ಅದಕ್ಕೇನು ಇಡೀ ರಾಜ್ಯದಂತ, ಏಕೆಂದರೆ ಏನು ಇಲ್ಲವಲ್ಲ ಇವತ್ತು ಅವರಿಗೆ ವಿಷಯ ಇಲ್ಲ ಮಾತನಾಡೋದಕ್ಕೆ. ನನ್ನ ಮೇಲೆ ಯಾವುದೋ ಮಠಕ್ಕೆ ಹೋಗಿದ್ದು ಏನೋ ಒಂದು ವಿಷಯ ತೆಗೆದ್ರು, ಅದೊಂದು ರಾಜಕೀಯ ಮಾಡ್ಕೊಳಕ್ಕೆ ಹೋದರು, ಪಾಪ ಅದರಿಂದ ನನಗೆ ಪಾಟ್ಲಾದರು. ಈಗ ಇದು ತಗೊಂಡು ಅದು ಎಂಥದೋ ನನ್ನ ಮೇಲೆ ಗಣ್ಯ ಮಾಡಬೇಕಂತ ಇವರು.